ನಾವು ಎಕ್ಸಸೈಸ್ ಮಾಡ್ಬೇಕು, ನಾಟ್ ಓನ್ಲಿ ಮೆಡಿಟೇಷನ್ ಅಷ್ಟೇ. ಅಂದರೆ ಅದು ನನ್ನ ಮಾನಸಿಕ ನೆಮ್ಮದಿಗೆ ಮತ್ತು ಒಂದಷ್ಟು ಗೋಲ್, ಇವಕ್ಕೆಲ್ಲ ಧ್ಯಾನ ಇದೆಲ್ಲ ಬೇಕು. ಬಟ್ ಎಕ್ಸಸೈಸ್ ಎಷ್ಟು ಬೇಕಾಗುತ್ತೆ ಮನುಷ್ಯನಿಗೆ ಅಂತ, ಅದರ ಅನಿವಾರ್ಯತೆ ಅವಶ್ಯಕತೆ ಎರಡು ಕೂಡ ಇದೆ. ಇದ್ದೇ ಇದೆ. ಇದೆ ಇದೆ. ಹಿಂದಿನ ದಿನಗಳಲ್ಲಿ ಮನುಷ್ಯ ಬೇಟೆ ಆಡ್ತಿದ್ದ, ಕೃಷಿ ಮಾಡ್ತಿದ್ದ. ಆಗಿನ ಸಮಯದಲ್ಲಿ ನಮಗೆ ದೈಹಿಕ ವ್ಯಾಯಾಮ ಸಿಗ್ತಿತ್ತು. ಈಗ ನಾವೇನು ಮಾಡಿದ್ದೀವಿ, ಸೆಡೆಂಟ್ರಿ ಲೈಫು, ಕುರ್ಚಿಯಲ್ಲಿ ಕೂತ್ಕೊಳ್ಳೋದು. ಆದ್ದರಿಂದ ರಕ್ತ ಸರಾಗವಾಗಿ ಹೋಗಬೇಕು, ಎಲ್ಲೂ ಹೆಪ್ಪುಗಟ್ಟಬಾರ್ದು, ಮತ್ತು ಕೀಲುಗಳು ಎಲ್ಲ ಕ್ಲೀನಾಗಿರಬೇಕು ಅಂತ ಆದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 45 ನಿಮಿಷದ ವ್ಯಾಯಾಮವನ್ನು ಮಾಡಬೇಕು. ವಾರದಲ್ಲಿ ಕನಿಷ್ಠ ಪಕ್ಷ 5 ದಿನ 5 days ಮಾಡಲೇಬೇಕು. ನೀವು ದೊಡ್ಡ ಕಸರತ್ತು ಮಾಡಬೇಕಾಗಿಲ್ಲ, ಜಿಮ್ ಮಾಡಬೇಕಾಗಿಲ್ಲ. ಕೇವಲ ಸಿಂಪಲ್ ವಾಕಿಂಗ್ 45 minutes ಮೋರ್ ದೆನ್ ಇನಫ್. 45 ನಿಮಿಷ ಅವಶ್ಯಕತೆ ಒಬ್ಬ ಮನುಷ್ಯನಿಗಿದೆ. ಅಂದರೆ ಏದುಸಿರು ಬರುವವರೆಗೂ ಬರಬೇಕದು. ಓಕೆ, ನಾನು ಒಂದು ಮಾತು ಹಿಂಗೆ ಕೇಳ್ತಿದ್ದೆ, ಕೊಡಗಿನವರು ಆಗ್ರ ಹಸಿರಿರೋ ಜಾಗದಲ್ಲಿರೋರು ಉಸಿರಾಟ ಜಾಸ್ತಿ, ಹೆಚ್ಚು ಯಾರು ಶ್ವಾಸವನ್ನು ಎಳ್ಕೋತಾರೆ, ದೀರ್ಘ ಶ್ವಾಸವನ್ನು ಎಳ್ಕೊಳ್ಳೋರಿಗೆ ದೀರ್ಘ ಆಯುಷಿ. ನಾವು ಬ್ಯಾಂಗ್ಳೂರಲ್ಲಿ ಈ ಡಸ್ಟ್ ಅಲರ್ಜಿ ಮತ್ತು ಇದೆಲ್ಲ ವಾಯು ಮಾಲಿನ್ಯದ ಕಾರಣ ದೀರ್ಘ ಉಸಿರು ತಗೊಳಕ್ಕೆ ಸಾಧ್ಯ ಆಗಲ್ಲ, ಬಿಕಾಸ್ ಆಫ್ ಡಸ್ಟ್ ಅದು ಇದು ಅಂತ. ಹಾಗಾಗಿ ನೀವು ಏದಿಸಿರು ಬಿಡೋವರೆಗೂ ಎಕ್ಸರ್ಸೈಸ್ ಮಾಡಿದ್ರೆ ಓಕೆ ಅಂತ ಹೇಳ್ತಾ ಇದ್ದೀರಿ. ಇದು ಒಂದು ಕತೆ, ದೈಹಿಕ ಕಸರತ್ತು ಮಾನಸಿಕ ಕಸರತ್ತು ಬಗ್ಗೆ ನಾವು ಮಾತಾಡಿದ್ವಿ. ಸಂಪರ್ಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಕ್ಸಸ್ಫುಲ್ ಪರ್ಸನ್ಗೆ. ಸಾಧಕನಿಗೆ ಸಂಪರ್ಕ ಇರಬೇಕು, ಅಂದರೆ ಜನಸಂಪರ್ಕ ಇದೆಲ್ಲ ಬೇಕು. ಸೊ ಕಾಂಟ್ಯಾಕ್ಟ್ಸ್ ಎಷ್ಟರ ಮಟ್ಟಿಗೆ ನಾವು ತಗೋಬೇಕಾಗತ್ತೆ, ಎಷ್ಟು ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಅಂತ. ಸಂಪರ್ಕ ಜಾಲಗಳು. ಎಸ್, ನಾನು ಕಳೆದ 45 ವರ್ಷದಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಕಂಡುಕೊಂಡ ಒಂದು ದೊಡ್ಡ ಸತ್ಯ ಏನು ಅಂತಂದರೆ, ಹಲವಾರು ಜನಗಳು ಜೀವನದಲ್ಲಿ ಭಾಳ ಮುಂದಕ್ಕೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ದೊಡ್ಡ ಮಟ್ಟಿನ ಸಂಪರ್ಕ ಜಾಲವನ್ನು ಹೊಂದಿದ್ದಾರೆ. ಅವರಿಗೆ ಎಲ್ಲರ ಪರಿಚಯ ಇದೆ, ಯಾರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತು. ನಿಮ್ಮ ಹಾಗೆ ನಿಮ್ಮ ಹತ್ರ ಈಗ ಉದಾಹರಣೆಗೆ ನಿಮ್ಮ ಹತ್ರ ಡಿಕ್ಷನರಿ ಥರನೇ ಇದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರು ಬೇಕು ನಿಮ್ಮ ಹತ್ರ ನಾನು ಶಿವಕುಮಾರ್ ಹತ್ರ ಬಂದು ಕೇಳಿದ್ರೆ ಸಾಕಾಗುತ್ತೆ ಅನ್ನುವಂಥ ಒಂದು ಫೀಲಿಂಗ್ ನನಗಿದೆ. ಸಂಪರ್ಕ ಜಾಲ ಅನ್ಬೇಕಾದ್ರೆ ಒಂದು 3 ನಿಯಮಗಳಿದ್ದಾವೆ. ಆ 3 ನಿಯಮಗಳನ್ನು ಪಾಲಿಸ್ತೀನಿ ಅಂತಂದರೆ ಇವತ್ತೇ ನಿಮ್ಮ ಬರ್ಡೇನ ಮತ್ತೊಮ್ಮೆ ನೀವು ಸೆಲೆಬ್ರೇಟ್ ಮಾಡ್ಬೋದು. ಮೊದಲನೇದ್ದು, ಎವ್ರಿಬಡಿ ಯು ನೋಸ್ ಮಿನಿಮಮ್ ಆಫ್ 250 ಪೀಪಲ್. ಭಿಕ್ಷಕ ಇರಲಿ, ಪ್ರಧಾನಮಂತ್ರಿ ಇರಲಿ, ಕನಿಷ್ಠ ಪಕ್ಷ ಒಬ್ಬನಿಗೆ 250 ಜನರ ಪರಿಚಯ ಇದೆ. ಉದಾಹರಣೆಗೆ, ಇವತ್ತು ನಾನು ನಿಮ್ಮನ್ನು ಭೇಟಿಯಾಗಿದ್ದೇನೆ ಪ್ರಥಮ ಬಾರಿಗೆ ತಿಳ್ಕೊಳ್ಳೋಣ. ನನಗೆ 250 ಜನರ ಪರಿಚಯ, ನಿಮಗೆ 250 ಜನರ ಪರಿಚಯ, ಒಟ್ಟಿಗೆ ಎಷ್ಟಾಯಿತು? 500 ಜನ ಅಂತ ಹೇಳಿದರೆ ತಪ್ಪಾಗುತ್ತದೆ. ನನಗೆ 250 ಜನರ ಪರಿಚಯ, ನನ್ನ 250 ಜನರಿಗೆ 250 ಜನರ ಪರಿಚಯ, ನಿಮಗೆ 250, ಅವರ ಎಲ್ಲರಿಗೂ 250 ಟು ದ ಪವರ್ ಆಫ್ 250 ಆಯಿತು. ಆದರೆ ಕ್ಯಾಲ್ಕುಲೇಟರ್ ಸಣ್ಣದಿದೆ, ಎರರ್ ಅಂತ ಬರುತ್ತೆ. ಮಿನಿಮಮ್ 250 × 250 ಆಯಿತು. ನೋಡಿ, ನಾವು ಎಷ್ಟು ಸಲೀಸಾಗಿ ಜನರನ್ನು ಕಡೆಗಣೆನ ಅವ್ರನ್ನ ಸೈಡ್ಗೆ ಇಡ್ತೀವಿ, ಸರಿ ಇಲ್ಲ ಅಂತ. ಅವನಿಗೆ 250 ಜನ ಪರಿಚಯ ಇದ್ದಾರೆ, ನನಗೆ 250 ಜನ ಗೊತ್ತಿದ್ದಾರೆ ಅಂದರೆ ಆ 250 ಜನಕ್ಕೂ 250 ಜನ ಗೊತ್ತಿದ್ದಾರೆ. ನಾವು ತಿಳ್ಕೊಳ್ಳೋದೇ ಇಲ್ಲ ಅದನ್ನ. ಇಲ್ಲ, ನಾವು ಎಲ್ಲರನ್ನ ಸೈಡ್ 250 + 250 ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ. ಇಂಟು 250 ಮಾಡೋದಿಲ್ಲ. ಪ್ಲಸ್ ಅಲ್ಲ, ಅದು ಇಂಟು ಇಫ್ ನಾಟ್ ಪವರ್. ಎಸ್. ಎರಡನೇ ರೂಲ್ಸು ನೆಟ್ವರ್ಕಿಂಗ್ನಲ್ಲಿ, ಇದನ್ನು ತಿಳ್ಕೊಂಡ್ಬಿಟ್ರೆ ಇವತ್ತೇ ನೀವು ಮುಂದಕ್ಕೆ ಹೋಗ್ತೀರಿ. ಹೂ ಎವರ್ ಯು ವಾಂಟ್ ಟು ಮೀಟ್, ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಈಸ್ ಲೆಸ್ ದೆನ್ ಈಸ್ ಅವೈಲಬಲ್ ವಿದಿನ್ ದ ನೆಕ್ಸ್ಟ್ 4th generation. ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಹೂ ಎವರ್ ಯು ವಾಂಟ್ ಟು ಮೀಟ್, ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಈಸ್ ಲೆಸ್ ದೆನ್ ಇನ್ ದ 4th generation ಅಲ್ಲಿದೆ.
ಉದಾಹರಣೆ ಕೊಡ್ತೇನೆ. ನಾನು ಕೆನರಾ ಬ್ಯಾಂಕಿನಿಂದ ಸಾಲವನ್ನು ಪಡೆಯಬೇಕು. ಕೆನರಾ ಬ್ಯಾಂಕಿನಲ್ಲಿ ಯಾರ ಪರಿಚಯವೂ ಇಲ್ಲ. ನಾನು ನನ್ನ ಹತ್ರ ಇರೋ 205 ಜನರ ಪಟ್ಟಿ ಮಾಡಿದೆ. ಫೋನ್ ಮಾಡೋಕ್ಕೆ ಶುರು ಮಾಡಿದೆ. 191ನೇ ವ್ಯಕ್ತಿ ಹೇಳ್ತಾನೆ, ಕೆನರಾ ಬ್ಯಾಂಕಾ? ನಮ್ಮ ಮನೆ ಪಕ್ಕದಲ್ಲಿ ಚೇರ್ಮನ್ PA ಇದ್ದಾರೆ, ನಿಮ್ಮ ಕೆಲಸ ಮುಗಿದೋಯ್ತು, ಅವ್ನು ಕರ್ಕೊಂಡು ಹೋಗ್ತೀರಿ, ನೀವು ಕೆಲಸ ಮುಗೀತು. ನಿಮ್ಮ 250, ಅವರ 250, ಅವರ 250, 4ನೇ ಸತಿ ಒಳಗೆ ನಾಳೆ ಬೆಳಿಗ್ಗೆ ನೀವು ನರೇಂದ್ರ ಮೋದಿಯವ್ರನ್ನ ನಿಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಕರೆಯುವಷ್ಟು ಶಕ್ತಿ ಇದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡೇ ಇಲ್ಲ. ನಾನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಎಷ್ಟು ಉಪಯೋಗ ಇದೆ ಅಂತ. 3ನೇ ರೂಲ್ಸ್ ಇದೆ ಸಂಪರ್ಕ ಜಾಲದಲ್ಲಿ. ಈ 3ನೇ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಮೊದಲನೇದು 1-2 ಕೆಲಸ ಮಾಡಲ್ಲ. ಏನು ಅಂತಂದರೆ, ದ ಮೋರ್ ಯು ಹೆಲ್ಪ್ ದ ಮೋರ್ ಯು ಗೆಟ್. ಪ್ರತಿಯೊಬ್ಬ, ನನಗೆ ಗೊತ್ತು ಸುಮಾರು ಜನ ಪರಿಚಯ, ನನಗೆ ಸಹಾಯ ಮಾಡಿ ಅಂತ ಕೇಳ್ತಾನೇ ಇರ್ತಾರೆ. ಆಮೇಲೆ ಒಂದು ದಿವಸ ಅವ್ರು ಬಂದರೆ ರೂಮ್ ಖಾಲಿಯಾಗಿ ಹೋಗುತ್ತೆ. ಅವರು ಒಂಥರ ಇನ್ಶೂರೆನ್ಸ್ ಏಜೆಂಟ್ ಥರ ಕಾಣ್ತಾರೆ. ಅದರ ಬದಲಾಗಿ ನಿಮಗೆ ಸಹಾಯ ಆಗಬೇಕು ಅಂತಿದ್ರೆ ನಾವೊಂದಷ್ಟು ಸಹಾಯ ಮಾಡಿ. ನೀವು ಏನು ಮಾಡಬೇಕು ಅಂದರೆ, ಜನರನ್ನು ಕರೆದು ಕೇಳಿ, ನಿಮಗೇನಾದರೂ ಸಹಾಯ ಬೇಕಂತ ಕೇಳಿ, ಅವ್ರಿಗೆ ಏನು ಬೇಕೋ ಹೇಳಿ. ಕಾರ್ಪೊರೇಷನಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಕೋರ್ಟ್ನಲ್ಲಿ ಈ ಫ್ರೆಂಡ್ ಇದ್ದಾರೆ, ಪೊಲೀಸ್ನಲ್ಲಿ ಈ ಥರ ಫ್ರೆಂಡ್ ಇದ್ದಾರೆ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಈ ಥರ ಸ್ನೇಹಿತರಿದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಕನೆಕ್ಷನ್ ಕೊಡಿ. ಒಂದಿನ ಅವರೆಲ್ಲ ಕ್ಯೂನಲ್ಲಿ ನಿಂತ್ಕೋತಾರೆ, ಶಿವಕುಮಾರ್ ಅವರೇ ನಿಮಗೆ ಯಾವ ರೀತಿ ನಾನು ಹೆಲ್ಪ್ ಮಾಡ್ಬೋದು ಅಂತ. ಇದು ಸಂಪರ್ಕ ಜಾಲಗಳು ತುಂಬ ತುಂಬ ಪವರ್ಫುಲ್ಲು. ಇದನ್ನು ಕೇಳಿಸ್ಕೊಂಡವ್ರು ಯಾರಾದರೂ ಒಂದು ಚೂರು ಇದನ್ನು ಅಳವಡಿಸ್ಕೋತಾರೆ ಅಂತಂದರೆ ಜೀವನ ಸಂಪೂರ್ಣವಾಗಿ ಬದಲಾಗುವುದರಲ್ಲಿ 2-3 ಮಾತಿಲ್ಲ. ಸೊ ಸಂಪರ್ಕ ಸಾಧಕನಿಗೆ ಬೇಕೇ ಬೇಕು. ಸಾಧಕನ ಮೂಲ ಸಂಪರ್ಕ ಆಗಿರುತ್ತೆ. ಕಾಂಟ್ಯಾಕ್ಟ್ಸ್ ಅವನ್ನ ಸಕ್ಸಸ್ಫುಲ್ ಪರ್ಸನ್ ಮಾಡುತ್ತೆ.